ನಾಡಿಗೆ ಕಾವೇರಿ ನೀರು ಬಿಡುಗಡೆ ಆದೇಶಕ್ಕೆ ವಿರೋಧ. ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಖಂಡಿಸಿ ನಾಳೆ ಕನ್ನಡ ಪರ ಸಂಘಟನೆಗಳ ಸಭೆ ಇದೆ. ನಾಳೆನೇ ನಿರ್ಧಾರ ಆಗುತ್ತೆ ಕರ್ನಾಟಕ ಬಂದ್ನ ಭವಿಷ್ಯ. ಅಂದರೆ ಬಂದ್ ಮಾಡಬೇಕಾ ಆರ್ ಮಾಡಬಾರ್ದಾ, ಮಾಡೋದಿದ್ರೆ ಹೆಂಗೆ ಮಾಡಬೇಕು, ಯಾವ್ಯಾವ ಸಂಘಟನೆಗಳು ಮಿಂಗಲ್ ಆಗಬೇಕು ಅಂತ. ಸೊ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆಯಲಿರುವ ಮಹತ್ವದ ಸಭೆ. ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ವಾಟಾಳ್ ಆಹ್ವಾನ ಕೊಟ್ಟಿದ್ದಾರೆ. ಆಟೋ, ಟ್ಯಾಕ್ಸಿ, ಬಸ್ಸು, ಹೋಟೆಲ್ ಸೇರಿ ಹಲವು ಸಂಘಟನೆಗಳಿಗೆ ಆಹ್ವಾನ. ನಾಳೆಯ ಸಭೆಯಲ್ಲಿ ಚರ್ಚಿಸಿ ಕರ್ನಾಟಕ ಬಂದ್ ದಿನಾಂಕ ಘೋಷಣೆ, ಮುಂದಿನ ವಾರ ಕರ್ನಾಟಕ ಬಂದ್ ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ. ಸೊ ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ನಲ್ಲಿ ನಿರ್ಧರಿಸ್ತಾರೆ. ನಾಳೆಯ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ತಾರೆ. ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ನಿನ್ನೆನೇ ವಾಟಾಳ್ ನಾಗರಾಜ್ ಅವರು ಹೇಳಿದರು. ಹಲವು ಸಂಘಟನೆಗಳು ಸಾಥ್ ನೀಡುತ್ತೆ, ಸಪೋರ್ಟಿವ್ ಆಗಿರುತ್ತೆ ಅಂತ. ಬಟ್ ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ. ಹೇಗೆ ಹೋರಾಟ ಮಾಡೋದು, ಹೇಗೆ ಬಂದ್ ಅಂತ. ಸುಮ್ಮನೆ ಬಂದ್ ಅಂದರೆ ಆಗಲ್ಲ ಅಲ್ವಾ, ಸುಮಾರು ಜನಕ್ಕೆ ಸಮಸ್ಯೆ ಆಗುತ್ತೆ, ಬೀದಿ ಬದಿ ವ್ಯಾಪಾರಿಗಳಿಗೆ. ಬಟ್ ಕಾವೇರಿ ನೀರು ಅಂತ ಬಂದಾಗ ಧ್ವನಿ ಎತ್ತಬೇಕು, ಹೌದು. ಬಟ್ ಅದೇ ಪ್ರಮಾಣದಲ್ಲಿ ರೆಸ್ಪಾನ್ಸ್ ಕೂಡ ಬರಬೇಕಲ್ವ. 4-5 ಜನ ನಿಂತ್ಕೊಂಡು ಬಂದ್ ಅಂದಿದ ತಕ್ಷಣ ಆಗಲ್ಲ. ಸೊ ಹಾಗಾಗಿ ಚರ್ಚೆ ಮಾಡ್ತಾರಂತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಾಳೆ ಕನ್ನಡ ಪರ ಸಂಘಟನೆಗಳ ಸಭೆ ಇದೆ, ಬಂದ್ ಮಾಡಬೇಕು ಅಂತ ತೀರ್ಮಾನಿಸ್ತಾ ಇದ್ದಾರೆ. ಈ ಸಭೆಯ ಮಹತ್ವ ರಾಜ್ಯದ ವಿವಿಧ ಭಾಗದಲ್ಲಿ ಸಾಕಷ್ಟು ಹೋರಾಟ ಆಗ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ನಿನ್ನೆ ಜೊತೆಗೆ ಮೊನ್ನೆ ರಾಜ್ಯದ ವಿವಿಧ ಭಾಗದಲ್ಲಿ ಹೋರಾಟ ಆಗಿದೆ, ಪ್ರತಿಭಟನೆ ಆಗ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರಿನ ಕಡಿಮೆ ಇದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನ ಬಿಟ್ಟರೆ ರಾಜ್ಯದ ರೈತರಿಗೆ, ರಾಜ್ಯದ ಜನರಿಗೆ, ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಬೆಂಗಳೂರಿನ ಮಹಾನಗರದಲ್ಲಿ ವಾಸ ಮಾಡ್ತಾ ಇರುವಂತ 1.5 ಕೋಟಿ ಜನರಿಗೆ ಕೂಡ ಸಮಸ್ಯೆ ಆಗುತ್ತೆ ಅನ್ನೋ ಆತಂಕದ ಮಾತುಗಳನ್ನ ಕನ್ನಡ ಪರ ಸಂಘಟನೆಗಳು ಕೂಡ ಮತ್ತು ರೈತರು ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಇದು ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ಕನ್ನಡ ಪರ ಸಂಘಟನೆಗಳು ಕೂಡ ಆಹ್ವಾನವನ್ನ ಕೂಡ ಮಾಡಿವೆ. ರಾಜ್ಯದಲ್ಲಿರುವಂತಹ ಬಹುತೇಕ ಎಲ್ಲಾ ಸಂಘಟನೆಗಳಿಗೆ ಕನ್ನಡ ಪರ ಸಂಘಟನೆಗಳು, ರೈತ ಮುಖಂಡರು, ಜೊತೆಗೆ ಆಟೋ, ಟ್ಯಾಕ್ಸಿ, ಓಲಾ, ಊಬರ್ ಜೊತೆಗೆ ಬೇರೆ ಬೇರೆ ಸಂಘಟನೆಗಳಿವೆ, ಅವೆಲ್ಲಕ್ಕೂ ಕೂಡ ಆಹ್ವಾನ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ ಕನ್ನಡ ಪರ ಸಂಘಟನೆಗಳು ಮಹತ್ವದ ಒಂದು ಸಭೆಯನ್ನ ಕೂಡ ಕರೆದಿದ್ದಾರೆ. ಈ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಬಹುತೇಕ ಮುಂದಿನ ವಾರ ಕರ್ನಾಟಕ ಬಂದ್ ಅನ್ನ ಮಾಡುವಂತ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ಕಡೆ ಎಲ್ಲರ ಸಲಹೆಯನ್ನ ಪಡೆದು, ಎಲ್ಲರ ಅಭಿಪ್ರಾಯವನ್ನ ಪಡೆದು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಕಡೆ ಬಂದ್ ಮಾಡಕ್ಕೆ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದಿನ ಸಹ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಂದ್ಗಳನ್ನ ಮಾಡುವಂತ ಪ್ರಯತ್ನವನ್ನ ಕನ್ನಡ ಪರ ಸಂಘಟನೆಗಳು ಸಹ ಮಾಡಿವೆ. ಇದರ ಬೆನ್ನಲ್ಲೇ ಈಗ ಮತ್ತೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಕೂಡ ಕೊಡಲಾಗಿದೆ. ಪ್ರತಿನಿತ್ಯ 3,500 ಕ್ಯೂಸೆಕ್ನ ನೀರನ್ನ ಬಿಡ್ಬೇಕಂತ ಆದೇಶವನ್ನ ಕೊಟ್ಟಿರೋ ಕಾರಣದಿಂದಾಗಿ ಒಂದು ವೇಳೆ ನೀರನ್ನ ಬಿಟ್ರೆ ರಾಜ್ಯದ ರೈತರು ಜೊತೆಗೆ ರಾಜ್ಯದಲ್ಲಿ ಬೆಂಗಳೂರಂತ ಜನರಿಗೆ ಸಮಸ್ಯೆ ಆಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಕ್ಕೆ, ಜೊತೆಗೆ ಸಿಡಬ್ಲ್ಯೂ ಆದೇಶ ಏನಿದೆ ಅದನ್ನ ಖಂಡಿಸಿ ರಾಜ್ಯದಲ್ಲಿ ಮತ್ತೊಂದು ಬಂದನ್ನ ಮಾಡಕ್ಕೆ ಕನ್ನಡ ಪರ ಸಂಘಟನೆಗಳು ಕೂಡ ನಿರ್ಧಾರವನ್ನ ಕೂಡ ಮಾಡಿದೆ. ಹೀಗಾಗಿ ನಾಳೆ ಬಂದ್ ದಿನಾಂಕ ಅಂತಿಮವಾಗಿ ಘೋಷಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ.